ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ನಮ್ಮ ಮನೆಗೆ ಶರದಣ್ಣ ಬಂದಿದ್ದ. ಇವತ್ತು ಅವ್ರ ತೋಟದಲ್ಲಿ ಕಲ್ಟಿವೇಟರ್ ಹೊಡಿಬೇಕಾಗಿತ್ತಂತೆ, ಅದಕ್ಕೆ ಟ್ರ್ಯಾಕ್ಟರ್ಗೆ ಕಲ್ಟಿವೇಟರ್ ಜೋಡಿಸ್ಕೊಡು ಅಂತ ಬಂದಿದ್ದ. ನಿನ್ನೆ ಸ್ವಲ್ಪ ಕಂಟಿನ್ಯೂ ಆಗಿದ್ದು, ಯಾಕೆಂದ್ರೆ 3 ನಿಮಿಷದ ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಕ್ ಬರಲ್ಲ, ಅದಕ್ಕೆ ಇವಾಗ ಆಗ್ತಾ ಇದೀನಿ. ನಿನ್ನೆ ಹೊಸಳ್ಳಿ ಊಟ ಮುಗಿಸ್ಕೊಂಡು ನಾವು ಸೀದಾ ಚಟ್ನಳ್ಳಿಗೆ ಹೋದ್ವಿ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಉದ್ಘಾಟನೆ ಟೈಮಲ್ಲಿ ನಾವು ಬರೋಕ್ಕಾಗಿರ್ಲಿಲ್ಲ, ಅದಕ್ಕೆ ಇವಾಗ ಬರ್ತಾ ಇದೀವಿ ನಾನು ನಮ್ಮಣ್ಣ. ಇಲ್ಲಿನ ವ್ಯೂ ಮಾತ್ರ ಭಾಳ ಚೆನ್ನಾಗಿತ್ತು. ಹಂಗೆ ನಾವಿಬ್ರು ಒಂದು ಫೋಟೋ ಹೊಡ್ಕೊಂಡು ಊರ್ ಕಡೆ ಹೊರಟ್ವಿ. ನಮ್ಮ ಅಣ್ಣ ನೋಡ್ರಿ ಇವಾಗ ಹೆಂಗಿದ್ರಕ್ಕಂತಾನೆ. ಅಲ್ಲಿಂದ ನಾವು ಸೀದಾ ಹೋಗಿದ್ದು ಹೊಸಳ್ಳಿಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ ದೇವ್ರ ಮನೆ ಆಡುತ್ತೆ, ಅದಕ್ಕೆ ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದೆಲ್ಲ ಮುಗಿದ್ಮೇಲೆ ಪಟಾಕಿ ಹೊಡಿಯೋದು. ಇದನ್ನ ನೋಡಕ್ಕೆ ಸುತ್ತಮುತ್ತ ಹಳ್ಳಿಯಿಂದ ಬಂದಿರ್ತಾರೆ, ಯಾಕೆಂದ್ರೆ ಭಾಳ ಚೆನ್ನಾಗಿರುತ್ತೆ ಇದನ್ನ ನೋಡಕ್ಕೆ. ಮಳೆ ಆಡೋದೆಲ್ಲ ಮುಗೀತು, ಅದಕ್ಕೆ ಪಟಾಕಿ ಕೂಡ ಶುರು ಮಾಡಿದ್ರು. ಹಂಗೆ ಬುಳ್ಳಾಪುರದ ಅಣ್ಣರು ಮತ್ತೆ ಹೊಸಳ್ಳೆರೆಲ್ಲ ಸಿಕ್ಕರು, ಅವ್ರ ಜೊತೆ ಒಂದು ಫೋಟೋ ತಕೊಂಡೆ. ತಮ್ಮ ನೋಡಿದ್ರೆ ಆ ಕಡೆ ಒಂದ್ ಮೂಲೆಯಲ್ಲಿ ಈ ಕಡೆ ಒಂದ್ ಮೂಲೆಯಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ರು. ಇಲ್ಲೂ ಕೂಡ ಬಹಳ ರಶ್ ಇತ್ತು. ಇಲ್ಲಿನ ಕ್ಯೂ ನೋಡಿದ್ರೆ ತಲೆ ತಿರುಗ್ತಿತ್ತು. ನಾವು ಊಟ ಮಾಡ್ತೀವೋ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಬೆಳಕಟ್ಟೆ ಅಭಿ ಮತ್ತೆ ಕೌಶಿ ಮಧ್ಯ ಸೇರಿಸ್ಕೊಂಡ್ರು. ಊಟ ಮಾಡಿ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ದಿನಚರಿ.